ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಲ್ಲ? ಇವತ್ತು ನಿಮಗೆ ರುಚಿಕರವಾದ ರಾಗಿ ರೊಟ್ಟಿ, ಮಸಾಲ ರೊಟ್ಟಿ, ರಾಗಿ ಇದು ಯಾವ ರೀತಿ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ನೋಡಿ. ನಾನು ಒಂದು ಕ್ಯಾರೆಟ್ ತುರ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ, ಒಂದು 4-5 ಸಣ್ಣದಾಗಿ ಹೆಚ್ಕೊಂಡಿರೋದು, ಈರುಳ್ಳಿ ಒಂದು ಮೀಡಿಯಮ್ ಸೈಜ್ ಸಣ್ಣದಾಗಿ ಹೆಚ್ಕೊಂಡಿರೋದು, ಮತ್ತು ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ, 1 ಕಪ್ಪು ಚಿರೋಟಿ ರವೆ, 3 ಕಪ್ಪು ರಾಗಿ ಹಿಟ್ಟು ಹಾಕ್ಕೊಳ್ತಾಯಿದ್ದೀನಿ, 1 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡೆ. ಆಮೇಲೆ ಜೀರಿಗೆ 2 ಸ್ಪೂನು, 2 ಟೀ ಸ್ಪೂನು, ಬಿಳಿ ಎಳ್ಳು ಅದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ವಿಸ್ಕರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ನೀರನ್ನ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ರೊಟ್ಟಿ ತಟ್ಟುವಂಥ ಅದಕ್ಕೆ ಅದನ್ನು ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಂಡಾದ ತಕ್ಷಣ ನಾನು ಇದನ್ನು ಚೆನ್ನಾಗೆ ಮಿದಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಮಿದ್ದು ಅದನ್ನು ನಾವು ಮುಚ್ಚಿಟ್ಬಿಡೋಣ. ಸ್ವಲ್ಪ ಹೊತ್ತು, ಒಂದು 15 to 20 ಮಿನಿಟ್ಸ್ ಅಷ್ಟು ಮುಚ್ಚಿಟ್ಕೊಬಿಡೋಣ. ಆಗ್ತಿದ್ದಂಗೆ ರೊಟ್ಟಿ ಶೀಟ್ ತೊಗೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಅದ್ರ ಮೇಲೆ ಒಂದು ನೀಟಾಗಿ ರೊಟ್ಟಿನ ತಟ್ಕೋಬೇಕು. ತೆಳುವಾಗಿ ಬರುತ್ತೆ ರೊಟ್ಟಿ. ಈ ಥರ ನೋಡಿ, ನಿಧಾನಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ತಟ್ಕೋಬೇಕು. ಇದನ್ನು ನಾವು ಹಂಚಿನ ಮೇಲೆ ಶೀಟ್ ಸಮೇತ ಹಾಕಿ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಶೀಟ್ ಅದು ಬಿಟ್ಕೊಂಬರುತ್ತೆ, ಅದನ್ನು ತೆಗಿಬೋದು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮೇಲ್ಗಡೆದೆಲ್ಲ ಡ್ರೈ ಆಗ್ತಿದ್ದಂಗೆ ಅದನ್ನು ತಿರುಗಿಸಿ ನೋಡಿ, ಈ ಥರ ಎಲ್ಲ ತಿರುಗಿಸಿ ಚೆನ್ನಾಗಿ ಎಲ್ಲ ಕಡೆನೂ ಬೇಯಿಸ್ಕೋಬೇಕು. ಅದಾಗ್ತಿದ್ದಂಗೆ ಇದನ್ನು ನೀಟಾಗಿ ಬೇಯಿಸ್ಕೋಬೇಕು. ಎಲ್ಲ ರವೆ ರಾಗಿ ಹಿಟ್ಟೆಲ್ಲ ಬೇಯಬೇಕು. ಅದನ್ನು ಸರ್ವ್ ಮಾಡ್ಕೊಳ್ಳೋಣ. ಅದೇ ಥರ ಇನ್ನೊಂದು ಮಾಡೋದು ನೋಡಿ. ಫಸ್ಟು ಶೀಟಿಗೆ ಎಣ್ಣೆ ಹಾಕ್ಕೊಂಡೆ, ಉಂಡೆ ಕಟ್ಟಿಟ್ಕೊಂಡಿದ್ನಲ್ಲ, ಒಂದೊಂದು ಉಂಡೆನ ತೊಗೊಂಡು ಸ್ವಲ್ಪನೇ ನೀರು ಹಚ್ಕೊಂಡು ಅದಕ್ಕೆ ನೀಟಾಗಿ ತೆಳುವಾಗಿ ತಟ್ಕೋಬೇಕು. ನೋಡಿ ಥರ. ಫ್ರೆಂಡ್ಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ, ಅವರು ಎಂಜಾಯ್ ಮಾಡಲಿ. ಈ ಥರ ರೋಟಿನ ಮಾಡಿ ಮನೇಲಿ ಬ್ರೇಕ್ಫಾಸ್ಟಿಗೆ ಹೇಳಿ ಮಾಡಿಸಿದಂಥ ರೋಟಿ ಇದು. ನೋಡಿ, ಈ ಥರ ತೆಳುವಾಗಿ ಬರಬೇಕು. ಈಗ ಹೆಂಚಿನ ಮೇಲೆ ಹಾಕಬೇಕು. ಮತ್ತು ಕಮೆಂಟ್ ಮಾಡಿ, ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ತಿಳಿಸ್ಕೊಡಿ. ಸ್ವಲ್ಪ ಎಣ್ಣೆ ಹಾಕಿ ಎಲ್ಲ ಮೇಲೆಲ್ಲ ಫುಲ್ಲು ಡ್ರೈ ಆಗ್ತಿದ್ದಂಗೆ ತಿರುವು ಹಾಕ್ಕೋಬೇಕು. ಉರಿನ ಮೀಡಿಯಮ್ ಇದರಲ್ಲೇ ಇಟ್ಕೊಳ್ಳಿ, ಜಾಸ್ತಿ ಉರಿ ಇಟ್ಕೊಬೇಡಿ, ಎಲ್ಲ ಇದಾಗುತ್ತೆ, ಕಪ್ಪಾಗ್ಬಿಡುತ್ತೆ. ಹಂಗಾಗಿ ಮೀಡಿಯಮ್ ಉರಿಯಲ್ಲೇ ಇಟ್ಟು ಈರುಳ್ಳಿ ಅದೆಲ್ಲ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಾಗತ್ತೆ. ನೀಟಾಗಿ ತಿರುವಾಕೊತ ಸುತ್ತ ಪ್ರೆಸ್ ಮಾಡ್ಕೊತ ನೀಟಾಗಿ ಅದನ್ನು ಬೇಯಿಸ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ರೀತಿ ಬಂತು ಅಂತ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಫ್ರೆಂಡ್ಸ್. ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ ನನ್ನ ವೀಡಿಯೋನ. ಹೇಗೆ ಬಂತು ಅಂತ ನನಗೆ ತಿಳಿಸಿ. ನೋಡಿ, ರೆಡಿ ಆಯಿತು. ನಾನು ಚಟ್ನಿ ಮಾಡಿ, ಕಾಯಿ ಚಟ್ನಿ, ಹಸಿಮೆಣಸಿನ್ಕಾಯಿ ಹಾಕಿ ಕಾಯಿ ಚಟ್ನಿ ಮಾಡಿದ್ದು. ಈ ರೆಸಿಪಿನೂ ನನ್ನ ವಿಡಿಯೋದಲ್ಲಿದೆ, ಚೆಕ್ ಮಾಡಿ. ಅದರ ಲಿಂಕನ್ನು ನಿಮಗೆ ಕಳಿಸ್ಕೊಡ್ತೀನಿ. ನೋಡಿ, ಈ ಥರ ತುಪ್ಪ ಸರ್ವ್ ಮಾಡಿ, ಬಿಸಿ ಇದ್ದಾಗಲೇ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಫ್ರೆಂಡ್ಸ್. ರುಚಿಕರವಾದ ಆರೋಗ್ಯಕರವಾದ ರಾಗಿ ಹಿಟ್ಟಿನ ರೊಟ್ಟಿ. Thank you friends for watching.